ಇಲ್ಲಿ ಪ್ರಶ್ನೆ ಇರೋದು ಏನಂತ ಹೇಳಿದ್ರೆ, ಇವ್ರು ಕೇಳಿದ್ರೆ ಧರ್ಮಸ್ಥಳದ ವಿಷಯಕ್ಕೆ ಅವ್ರು ಯಾರ ಹೆಸರನ್ನು ಯಾರು ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆದ್ರೆ ನೀವ್ ಯಾಕೆ ಏನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೋತೀರಿ ಅಂತೇಳಿ ಇವರು ಇದೇ ನಿಮ್ಮ ಭೈರಪ್ಪ ಹರೀಶ್ ಕುಮಾರ್ ಅವರೇ ಮೊನ್ನೆ ಧರ್ಮಸ್ಥಳದ ಬಗ್ಗೆ ಒಂದು ವಿಡಿಯೋ ಮಾಡಿ ಧರ್ಮಾಧಿಕಾರಿ ಅಂತ ಹೇಳುವ ಪದವೇ ತಪ್ಪು, ಇವನಿಗೆ ಕರೆಯಕ್ಕಾಗಿಲ್ಲ ಅಂದ್ರೆ ಬಿಟ್ಟು ಬಿಡ್ಲಿ, ನಾವು ಕರಿತೀವಪ್ಪ, ಅದು ನಮ್ಮ ಪೀಠ, ಅದು ನಾವು ಧರ್ಮಾಧಿಕಾರಿ ಅಂತ ನಾವು ಕರ್ತೀವಿ. ಭೈರಪ್ಪ ನಾನು ಮಾತಾಡ್ಬೇಕಾಗತ್ತೆ ಆಯ್ತಲ್ಲ, ಎಲ್ಲ ನೀವು ಮಾತಾಡಿ ಆಧಾರದ ಮೇಲೆ ಹೇಳ್ತೀರಿ. ಮಾತಾಡೋದ್ ಕಲಿ, ನಿನ್ನ ಸಂಸ್ಕಾರ ಏನು ಅಂತ ತೋರಿಸ್ತೀಯ ನೀನು ಆಯ್ತಲ್ಲ, ಕನ್ನಡ ಮಾತಾಡು. ನೀನು ಗೌರವ ಕೊಟ್ಟು ಕರೆದ್ರೆ ಅದೇ ಇಬ್ಬರಿಗೂ ಮನವಿ, ಹರೀಶ್ ಅವ್ರಿಗೆ ಹಾಗೆ ಗಿಳಿಯಾರ್ ಅವ್ರಿಗೆ ಇಬ್ಬರಿಗೂ ಮನವಿ, ಹರೀಶ್ ನಿಮಗೂ ಮನವಿ ಅವ್ರಿಗೂ ಮನವಿ. ನೋಡಿ ವೈಯಕ್ತಿಕವಾಗಿ ಹೋಗಿ ವಿಷಯಾಂತರ ಆಗೋದು ಬೇಡ. ಗಿಳಿಯಾರ್ ಅವರೇ ಒಂದು ವೇದಿಕೆಯಲ್ಲಿದ್ದೀರಿ, ನೀನು ತಾನು ಬೇಡ, ನೀವು ತಾವು ಚೆನ್ನಾಗಿರುತ್ತೆ ಎಲ್ಲರಿಗೂ ಮುಂದುವರಿಸಿ ವಿಷಯ. ಆಯ್ತು, ಈಗ ಭೈರಪ್ಪ ಹರೀಶ್ ಕುಮಾರ್ ಅವರು ಮೊನ್ನೆ ಧರ್ಮಾಧಿಕಾರಿ ಅನ್ನೋದ್ರ ಬಗ್ಗೆ ಏನು ಅವ್ರದ್ದು ಆಕ್ಷೇಪ, ಏನಕ್ಕೆ ಇವ್ರಿಗೇನ್ ಸಮಸ್ಯೆ, ಇವ್ರಿಗೇನ್ ಅದರಿಂದ ಸಮಸ್ಯೆ ಆಗೋದು? ನಮ್ಮ ಪೀಠಕ್ಕಿರುವಂತ ಹೆಸರು ಸ್ವಾಮಿ, ಒಬ್ಬ ಶಾಸಕ ಅಂತ ಹೇಳಿ ಒಂದು ಪದನಾಮ ಇದ್ರೆ ಧರ್ಮಾಧಿಕಾರಿ ಅನ್ನೋದು ಒಂದು ಪದನಾಮ, ಅದಕ್ಕೆ ನಿಮ್ಗೆ ಸಮಸ್ಯೆ ಇಲ್ಲ ತಾನೆ? ನೀವು ಕರ್ಕೊಳ್ರಿ, ನನಗಿಷ್ಟ ಇಲ್ಲ. ಮತ್ತೆ ನಿಮ್ಮ ಹತ್ರ ಯಾವ ಧರ್ಮಾಧಿಕಾರಿ ಅಂತೇಳಿ ಯಾವನ್ ಹೇಳಿದಾನೆ? ನಿಮ್ಮ ಹತ್ರ ಬರಕ್ಕೆ ಯಾವನ್ ಹೇಳಿದಾನೆ? ನೀವು ಅದನ್ನ ನೀವು ಹೇಳ್ಬೇಕಾಗಿದ್ದು ಅದನ್ನ, ನಾನು ಧರ್ಮಾಧಿಕಾರಿ ಅಂತ ಕರೆಯಲ್ಲ ಅಂತ ಹೇಳಿ, ಯಾವ್ದು ಅಬ್ಜೆಕ್ಷನ್ ಇಲ್ಲ. ಧರ್ಮಾಧಿಕಾರಿ ಅಂತ ಯಾಕೆ ಜನರು ಕರಿಬೇಕಾಗಿಲ್ಲ ಅಂತ ಹೇಳಿದೀನಿ, ಜನರು ಕರಿಬೇಕಾಗಿಲ್ಲ ಅಂತ ಹೇಳಿದೀನಿ. ಜನರಿಗೆ ನೀವು ಯಾವ ತಾತಾನ 800 ವರ್ಷಗಳ ವೈಯಕ್ತಿಕವಾಗಿ ಹೋಗಿ ವಿಷಯಾಂತರ ಮಾಡೋದು ಬೇಡ. ಗಿಳಿಯಾರ್ ಅವರೇ, ಆಯ್ತು, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ, ನೀವು ನಿಮ್ಮ ಅಭಿಪ್ರಾಯ. ಹರೀಶ್ ಸರ್, ನೀವು ತಾಳ್ಮೆ ಕಳ್ಕೊಂಡು ನಿಮ್ಮ ಭಾಷೆಯಿಂದ ಈಗ ಇಬ್ಬರಿಗೂ ಗಿಳಿಯಾರ್ ಅವರೇ ಒಂದ್ ನಿಮಿಷ, ಹರೀಶ್ ಅವರೇ ನಿಮಿಷ, ಇಬ್ಬರಿಗೂ ಕೇಳಿಸ್ಕೊಳ್ಳಿ. ಸಾಕು. ಗಿಳಿಯಾರ್ ಅವರೇ, ಹರೀಶ್ ಅವರೇ, ಇಬ್ಬರಿಗೂ ಹೇಳ್ತೀನಿ, ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ ಇನ್ನು 10-12 ನಿಮಿಷ ಟೈಮ್ ಇದೆ, ಮುಗಿಸ್ಬಿಡಿ. ಅದಾದ್ಮೇಲೆ ಇಬ್ರು ಪರ್ಸನಲ್ ಆಗಿ ಕಾಲ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಇಬ್ಬರಿಗೂ ಬೇಡ ಸರ್, ನಾನ್ ವಿಷಯ ಇರೋದು ವಿಷಯ ಬೇಡ. ನಾನು ಅವ್ರಿಗೂ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ, ನಿಮ್ಮಿಬ್ಬರನ್ನ ಚೆನ್ನಾಗಿ ಗಮನಿಸ್ತಿದ್ದಾರೆ. ನಿಮ್ಮಿಬ್ಬರ ಮಾತು ಕೂಡ ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ. ನಿಮ್ಮ ಮಾತನ್ನು ಕೂಡ ಗಿಳಿಯಾರ್ ಅವರೇ, ಹರೀಶ್ ಅವರೇ, ಗಿಳಿಯಾರ್ ಅವರೇ, ನೀವಿಬ್ರು ಕೂಡ ನೀವಿಬ್ರು ಕೂಡ ಹರೀಶ್ ಅವರೇ ತಾಳ್ಮೆ. ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ, ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಳಿ, ಗಿಳಿಯಾರ್ ಅವರೇ ಕೇಳಿಸ್ಕೊಳ್ಬೇಕು ತಾವು, ನೀವಿಬ್ರು ಕೇಳಿಸ್ಕೊಳ್ಬೇಕು, ನೀವಿಬ್ರು ಕೇಳಿಸ್ಕೊಳ್ಬೇಕು. ಹರೀಶ್ ಸರ್, ಜನ ನಿಮ್ಮನ್ನ ಗಮನಿಸ್ತಾರೆ, ನಿಮ್ಮ ಮಾತಿಗೆ ಗೌರವ ಕೊಡ್ತಾರೆ. ಹರೀಶ್ ಸರ್, ತಾಳ್ಮೆ. ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ ನೀವು ಮಾತಾಡಿದ್ರೆ ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಇರಲ್ಲ. ಗಿಳಿಯಾರ್ ಅವರೇ, ಹರೀಶ್ ಅವರೇ, ಇಬ್ಬರಿಗೂ ಮತ್ತೊಮ್ಮೆ ಕಡೆ ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೆ ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ ಬೇಡ, ವಿಷಯಾಂತರ ಆಗೋದು ಬೇಡ, ವಿಷಯಾಂತರ ಆಗೋದು ಬೇಡ. ಇಲ್ಲ ಗಿಳಿಯಾರ್ ಸರ್, ಅಲ್ವಾ, ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನೀವು ಉತ್ತರ ಕೊಡೋರಿಗೆ ಅವಕಾಶ ಕೊಡಬೇಕು. ಹೌದು, ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನೀವು ಆ ಉತ್ತರ ಕೊಡೋರಿಗೆ ರೆಸ್ಪೆಕ್ಟ್ ಕೊಡಬೇಕು. ಗಿಳಿಯಾರ್ ಅವರೇ, ಅಟ್ ದ ಸೇಮ್ ಟೈಮ್ ಪ್ರಶ್ನೆ ಕೇಳೋರ್ ಬಗ್ಗೆ ಕೂಡ ರೆಸ್ಪೆಕ್ಟ್ ಇರಬೇಕು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವಿಬ್ರು ಕೂಡ ಇನ್ಫ್ಲೂಯೆನ್ಷಿಯಲ್ ಇದ್ದೀರಿಯಪ್ಪ, ಜನ ಟಿವಿಲಿ ಗಮನಿಸಿ ನಿಮ್ಮಿಂದ ಕಲಿಬೇಕು.
ನಿಮ್ಮ ಭಾಷೆಯಿಂದ ಅವ್ರ ಸಂಸ್ಕಾರ ಕಲಿಬೇಕು, ಅದು ಹಾದಿ ತಪ್ಪೋದ್ ಬೇಡ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಭೈರಪ್ಪ ಅಲ್ಲ, ನನ್ನ ಪ್ರಶ್ನೆ ಉತ್ತರ ಕೊಡ್ತೀನಿ. ನನ್ನ ಪ್ರಶ್ನೆ ಉತ್ತರ ಕೊಡ್ತೀನಿ. ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ವಿಚಾರಗಳ ಡಿಫ್ರೆನ್ಸ್ ಇದೆ. ಯಾವ ರೀತಿ ಕೂತ್ ಮಾತಾಡ್ತಾ ಇದೀವಿ ನಾವು? ಪರ್ಸನಲ್ ಆಗಿ ಮಾತಾಡೋರು ಆಚೆ ಹೋಗಿ ಮಾತಾಡಿ ವಿಷಯಕ್ಕೆ ಬನ್ನಿ. ಅದೇ ಹೇಳ್ತೀನಿ, ನಾನು ಎಲ್ಲರಿಗೂ ಸೇರಿಸ್ತೀನಿ. ವಿಷಯಕ್ಕೆ ಬನ್ನಿ. ವಸಂತ ಅವ್ರ ಬಗ್ಗೆ ವಸಂತ ಅವ್ರ ಬಗ್ಗೆ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಈ ರೀತಿಯಾಗಿ ಅಪ್ಪ ಬಗ್ಗೆ ಮಾತಾಡ್ತಿಲ್ಲ ಸರ್. ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ, ಇಬ್ರು ಬಿಡಿ. ಗಿಳಿಯಾರ್ ಸರ್ ಬಿಡಿ. ನೀವು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಉತ್ತರ ಕೊಡಿ, ಸಮಯ ಕಮ್ಮಿ ಇದೆ. ಇಲ್ಲ ಸರ್, ನೀವು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೇಳಿಸ್ಕೊಳ್ಳಿ. ಅರ್ಥ ಆಯ್ತು, ಅರ್ಥ ಆಯ್ತು. ಅವ್ರು ಯಾವ ರೀತಿನಾದ್ರೂ ಕರ್ಕೋಬಹುದು, ಅದು ಅವ್ರಿಗೆ ಬಿಟ್ಟಿರೋದು. ಗಿಳಿಯಾರ್ ಸರ್, ಐ ರಿಕ್ವೆಸ್ಟ್ ಯು ಫಾರ್ ದ ಲಾಸ್ಟ್ ಟೈಮ್, ಐ ರಿಕ್ವೆಸ್ಟ್ ಯು ಫಾರ್ ದ ಲಾಸ್ಟ್ ಟೈಮ್. ವಿಷಯಾಂತರ ಬೇಡ. ಹರಿ ಸರ್, ಲೆಟ್ ಮಿ ಡೂ ಮೈ ಜಾಬ್. ಗಿಳಿಯಾರ್ ಸರ್ ಬೇಡ, ಭಾಷೆ ಬೇಡ, ಭಾಷೆ ಬೇಡ, ಭಾಷೆ ಬೇಡ. ಈ ತರದ ಭಾಷೆ ಈ ವೇದಿಕೆ ಹೇಳ್ಬೇಡ. ಈ ತರದ ನಾನು ಏಣ್ಗೆ ಸರ್ ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ. ಏಣ್ಗೆ ಸರ್ ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ. ಗಂಭೀರವಾದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ, ಯಾವ್ದನ್ನು ಒಪ್ಪಬಹುದು ಯಾವ್ದನ್ನು ಒಪ್ಪಬಾರದು ಅನ್ನೋದ್ರ ಬಗ್ಗೆ ನಾನಾ ಅಭಿಪ್ರಾಯಗಳು ಇರ್ತವೆ. ಎಲ್ಲರ ಅಭಿಪ್ರಾಯವನ್ನು ಎಲ್ಲರೂ ಒಪ್ಪಬೇಕು ಅಂತಿಲ್ಲ, ಎಲ್ಲರೂ ಒಪ್ಪಬಾರದು ಅಂತನೂ ಇಲ್ಲ. ಹಾಗಿದ್ದಾಗ ಅದನ್ನ ವ್ಯಕ್ತಪಡಿಸೋ ರೀತಿ ಯಾಕೋ ದಾರಿ ತಪ್ಪಿ ಹೋಗ್ತಾ ಇದೆ ಅಂತ ಅನಿಸ್ಕೊತದೆ. ಯಾಕಂದ್ರೆ 4 ಜನ ನೋಡ್ತಿರ್ತಾರೆ, 4 ಜನ ಅದನ್ನ ಫಾಲೋ ಮಾಡ್ತಿರ್ತಾರೆ, ಸರಿ ಇದ್ದದನ್ನ ಮಾತ್ರ ಜನ ತೊಂತಾರೆ. ನಾವು ಏನೇನೋ ಮಾತಾಡ್ತೀವಿ ಅಂದ್ ಮಾತ್ರ ಎಲ್ಲರೂ ನಮ್ಮನ್ನ ಜನ ನಂಬ್ತಾರೆ ಅಥವಾ ಹೋಗ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಐ ವಿಲ್ ಕಮ್ ಬ್ಯಾಕ್ ಟು ದ ಪಾಯಿಂಟ್ ಸರ್. ಏನ್ಗೆ ಸರ್, ನಿಮ್ಮನ್ನ ಕೇಳ್ಬೇಕಾಗಿರೋ ಪ್ರಶ್ನೆ, ಈ ಪ್ರಕರಣದಲ್ಲಿ SIT ಮುಂದೆ ಸುಜಾತಾ ಭಟ್ ಅನ್ನೋ ಮಹಿಳೆ ಕೂಡ ಹೋಗಿದ್ದಾರೆ. ಅವರನ್ನ ಪ್ರತಿನಿಧಿಸುವ ಒಬ್ಬ ವಕೀಲರು ಪ್ರತಿನಿತ್ಯ ಒಂದೊಂದು ಮಾಧ್ಯಮ ಪ್ರಕಟಣೆಯನ್ನ ಕೊಟ್ಟು, ನನಗ್ ಗೊತ್ತಿದೆ ಇಲ್ಲಿ ಇಷ್ಟು ಹೆಣ ಇದೆ, ಈ ಪಾಯಿಂಟ್ ನಲ್ಲಿ ಅಷ್ಟು ಹೆಣ ಇದೆ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಗಳು ಕೊಡೋದು ಆಸ್ ಅ ವಕೀಲ ಇದು ಸರಿಯಾ? ನನ್ನ ಅಭಿಪ್ರಾಯದಲ್ಲಿ ನೈತಿಕವಾಗಿ ಇದು ತಪ್ಪು, ಪ್ರೊಫೆಷನಲ್ ಕೂಡ ತಪ್ಪು. ತನಿಖೆ ನಡೀತಾ ಇದ್ದಾಗ, ತನಿಖಾ ಹಂತದಲ್ಲಿದ್ದಾಗ ತನಿಖಾಧಿಕಾರಿಗಳು ಏನಾದ್ರೂ ಅದನ್ನು ಪ್ರಕಟಣೆ ಹೊರಡಿಸಿದ್ರೆ ಆ ಮಾತು ಬೇರೆ. ಇವರೇ ಏನಾದ್ರೂ ಹೂತಿಟ್ಟಿದ್ರೆ ಆ ಮಾತು ಬೇರೆ. ಅಥವಾ ಹೂತಿಡೋ ಮುಂದೆ ಇವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ರೆ ಮತ್ತೊಂದು ಮಾತು. ಇದೇನೂ ಇಲ್ಲದೆ ಇದ್ದಾಗ ಈ ರೀತಿ ಬಾಲಿಶವಾಗಿ ಹೇಳಿಕೆಯನ್ನು ಕೊಡೋದಾಗ್ಲಿ ಅಥವಾ ಬೇಜವಾಬ್ದಾರಿತ ಹೇಳಿಕೆ ಕೊಡೋದಾಗ್ಲಿ ನನಗನ್ಸಿದ ಮಟ್ಟಿಗೆ ಇದು ಘನತೆ ಅಲ್ಲ, ವ್ಯಕ್ತಿ ವೃತ್ತಿಯ ಘನತೆನೂ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನ ಅವಾಯ್ಡ್ ಮಾಡಬಹುದಾಗಿತ್ತು. ಏಣ್ಗೆ ಸರ್ ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ. ನಾನು ವಿನಂತಿ ಮಾಡ್ಕೊಳ್ತೇನೆ, ಗಂಭೀರವಾದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ, ಯಾವ್ದನ್ನು ಒಪ್ಪಬಹುದು ಯಾವ್ದನ್ನು ಒಪ್ಪಬಾರದು ಅನ್ನೋದ್ರ ಬಗ್ಗೆ ನಾನಾ ಅಭಿಪ್ರಾಯಗಳು ಇರ್ತವೆ. ಎಲ್ಲರ ಅಭಿಪ್ರಾಯವನ್ನು ಎಲ್ಲರೂ ಒಪ್ಪಬೇಕು ಅಂತಿಲ್ಲ, ಎಲ್ಲರೂ ಒಪ್ಪಬಾರದು ಅಂತನೂ ಇಲ್ಲ. ಹಾಗಿದ್ದಾಗ ಅದನ್ನ ವ್ಯಕ್ತಪಡಿಸೋ ರೀತಿ ಯಾಕೋ ದಾರಿ ತಪ್ಪಿ ಹೋಗ್ತಾ ಇದೆ ಅಂತ ಅನಿಸ್ಕೊತದೆ. ಯಾಕಂದ್ರೆ 4 ಜನ ನೋಡ್ತಿರ್ತಾರೆ, 4 ಜನ ಅದನ್ನ ಫಾಲೋ ಮಾಡ್ತಿರ್ತಾರೆ, ಸರಿ ಇದ್ದದನ್ನ ಮಾತ್ರ ಜನ ತೊಂತಾರೆ. ನಾವು ಏನೇನೋ ಮಾತಾಡ್ತೀವಿ ಅಂದ್ ಮಾತ್ರ ಎಲ್ಲರೂ ನಮ್ಮನ್ನ ಜನ ನಂಬ್ತಾರೆ ಅಥವಾ ಹೋಗ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಐ ವಿಲ್ ಕಮ್ ಬ್ಯಾಕ್ ಟು ದ ಪಾಯಿಂಟ್ ಸರ್. ಏನ್ಗೆ ಸರ್, ನಿಮ್ಮನ್ನ ಕೇಳ್ಬೇಕಾಗಿರೋ ಪ್ರಶ್ನೆ, ಈ ಪ್ರಕರಣದಲ್ಲಿ SIT ಮುಂದೆ ಸುಜಾತಾ ಭಟ್ ಅನ್ನೋ ಮಹಿಳೆ ಕೂಡ ಹೋಗಿದ್ದಾರೆ. ಅವರನ್ನ ಪ್ರತಿನಿಧಿಸುವ ಒಬ್ಬ ವಕೀಲರು ಪ್ರತಿನಿತ್ಯ ಒಂದೊಂದು ಮಾಧ್ಯಮ ಪ್ರಕಟಣೆಯನ್ನ ಕೊಟ್ಟು, ನನಗ್ ಗೊತ್ತಿದೆ ಇಲ್ಲಿ ಇಷ್ಟು ಹೆಣ ಇದೆ, ಈ ಪಾಯಿಂಟ್ ನಲ್ಲಿ ಅಷ್ಟು ಹೆಣ ಇದೆ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಗಳು ಕೊಡೋದು ಆಸ್ ಅ ವಕೀಲ ಇದು ಸರಿಯಾ? ನನ್ನ ಅಭಿಪ್ರಾಯದಲ್ಲಿ ನೈತಿಕವಾಗಿ ಇದು ತಪ್ಪು, ಪ್ರೊಫೆಷನಲ್ ಕೂಡ ತಪ್ಪು. ತನಿಖೆ ನಡೀತಾ ಇದ್ದಾಗ, ತನಿಖಾ ಹಂತದಲ್ಲಿದ್ದಾಗ ತನಿಖಾಧಿಕಾರಿಗಳು ಏನಾದ್ರೂ ಅದನ್ನು ಪ್ರಕಟಣೆ ಹೊರಡಿಸಿದ್ರೆ ಆ ಮಾತು ಬೇರೆ. ಇವರೇ ಏನಾದ್ರೂ ಹೂತಿಟ್ಟಿದ್ರೆ ಆ ಮಾತು ಬೇರೆ. ಅಥವಾ ಹೂತಿಡೋ ಮುಂದೆ ಇವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ರೆ ಮತ್ತೊಂದು ಮಾತು. ಇದೇನೂ ಇಲ್ಲದೆ ಇದ್ದಾಗ ಈ ರೀತಿ ಬಾಲಿಶವಾಗಿ ಹೇಳಿಕೆಯನ್ನು ಕೊಡೋದಾಗ್ಲಿ ಅಥವಾ ಬೇಜವಾಬ್ದಾರಿತ ಹೇಳಿಕೆ ಕೊಡೋದಾಗ್ಲಿ ನನಗನ್ಸಿದ ಮಟ್ಟಿಗೆ ಇದು ಘನತೆ ಅಲ್ಲ, ವ್ಯಕ್ತಿ ವೃತ್ತಿಯ ಘನತೆನೂ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನ ಅವಾಯ್ಡ್ ಮಾಡಬಹುದಾಗಿತ್ತು.